ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಇನ್ನು ಅನ್ನಾರಲ್ಲಿ ಬಂದು ನಾನೇ ಸೈನ್ ಮಾಡ್ತೀನಿ. ಅಮ್ಮ ಅಮ್ಮ ನಿನ್ಗೊಂದು ವಿಷಯ ಹೇಳಬೇಕು. ಏನ್ ಮಾವ? ಭಾವ ಆರಾಧನನ್ನ ಕರ್ಕೊಂಡು ಆಚೆ ಎಲ್ಲೋ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರ ಮೀಟಿಂಗ್ ನೆಲ್ಲ ರೀಸ್ಕೆಡ್ಯೂಲ್ ಮಾಡ್ಕೋತಾ ಇದ್ದಾರೆ. ಆ ಹಳೆ ಫ್ಯಾಕ್ಟ್ರಿಗೆ ಆ ಆರಾಧನನ್ನ ಕರ್ಕೊಂಡು ಹೋಗೋದು ಅಪ್ಪಂಗೆ ಅಷ್ಟೊಂದು ಇಂಪಾರ್ಟೆಂಟಾ? ಅದೇ ನನಗೂ ಆಶ್ಚರ್ಯ ಆಗ್ತಾ ಇದೆ ಅಮ್ಮು. ಇದಕ್ಕೆ ಗೊತ್ತು ಭಾವ ಎಷ್ಟೊಂದು ಆರ್ಗನೈಸ್ಡ್ ವ್ಯಕ್ತಿ ಅಂತ. ಟೈಮ್ಗೆ ತುಂಬಾ ಬೆಲೆ ಕೊಡ್ತಾರ ಅವರು. ಯಾರನ್ನೂ ಕಾಯಿಸೋದಿಲ್ಲ. ಅವ್ರು ಅನ್ಕೊಂಡಿದ್ ಕೆಲಸ ಆಗ್ಬಿಡ್ಬೇಕು. ಹಂಗಿರೋರು ಅವ್ರ ಮೀಟಿಂಗ್ಸ್ ಎಲ್ಲ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಹುಡುಗಿ ಯಾವ ಮಟ್ಟಕ್ಕೆ ಭಾವನ್ ತಲೆ ಕೆಡ್ಸಿರ್ಬೇಕು ಯೋಚನೆ ಮಾಡು. ಅವಳು ಯಾರ ಮಗಳು ಅನ್ನೋದ್ರ ಮೇಲೆ ಅಪ್ಪ ಕೊಡ್ತಿರೋ ಇಂಪಾರ್ಟೆನ್ಸ್ ನಿಂತಿದೆ ಅಲ್ಲ ಮಾವ. ಅದೇ ಇವಾಗ ನಮ್ಗೆಲ್ಲ ಕುತ್ತಿಗೆಗೆ ಬಂದಿರೋದು. ನಾನೇನು ಈಸಿಯಾಗಿ ಇವಳ ಮನೆಯಿಂದ ಆಚೆ ಕಳಿಸ್ಬಿಡ್ಬೋದು, ಆಮೇಲೆ ನಮ್ಮ ದಿಶಾನ ಸುಶಾಂತ್ಗೆ ಗಂಟು ಹಾಕ್ಬಿಡ್ಬೋದು ಅನ್ಕೊಂಡೆ. ಆದ್ರೆ ಇಲ್ಲಿ ಆಗ್ತಿರೋದೇ ಬೇರೆ. ನನಗೆ ನಿಮ್ಮ ಅತ್ತೆ ದಿನ ಬೆಂಡೆತ್ತುತ್ತಾ ಇದ್ದಲ್ ಕಣಮ್ಮ. ನಾನು ಏನ್ ಮಾಡ್ಬೇಕು ಹೇಳು? ಅಲ್ಲಮ್ಮ ನಿನ್ ನಗುಗ್ ಏನಮ್ಮ ಅರ್ಥ? ಪ್ರಾಬ್ಲಮ್ಮು ನೀವ್ ಅನ್ಕೊಂಡಿರೋ ಅಷ್ಟು ಟಫ್ ಆಗಿಲ್ಲ ಮಾವ. ಏನೇನೇನೇನು ಟಫು ಇಲ್ವಾ? ಗಾಳಿ ತೂರ್ಕೊಂಬಂದಿರೋ ಕಸ ಅವಳು. ಗೂಡ್ಸಿ ಆಚೆ ಹಾಕ್ಬೇಕು ಅಷ್ಟೇ ಅವಳನ್ನ. ಅದೇಗೆ? ಅದಕ್ಕೆ ನೀವು ನನಗೆ ಸಹಾಯ ಮಾಡ್ಬೇಕು. ಹೋಗಮ್ಮ, ನಾನು ಸುಮ್ನೆ ಯಾರಿಗೂ ಸಹಾಯ ಮಾಡಲ್ಲ. ಅದರಿಂದ ನನಗೇನಾದ್ರೂ ಯೂಸ್ ಆಗ್ಬೇಕು. ಯೂಸ್ ಯಾಕಿಲ್ಲ ಮಾವ? ನೀವೇ ಹೇಳ್ದಾಗೆ ಆರಾಧನ ಈ ಮನೆಯಿಂದ ಆಚೆ ಹೋದ್ರೆ ದಿಶಾ ಈ ಮನೆ ಸೊಸೆ ಸ್ಥಾನಕ್ಕೆ ಬರ್ತಾಳಲ್ವಾ? ಅಂದ್ರೆ ಇನ್ನೂ ಹೋಪ್ ಇದೆ ಅಂತೀಯ? ನಂಬೋದ ನಿನ್ನ? ಖಂಡಿತ ಮಾವ. ನೀವು ನನ್ನ ಜೊತೆ ನಿಲ್ಲಿ ಸಾಕು. ಆ ಆರಾಧನ ಅನ್ಕೊಂಡಿದ್ದು ಯಾವುದೂ ಆಗಲ್ಲ. ಅವಳು ಹೇಗ್ ಬಂದ್ಲೋ ಹಾಗೆ ವಾಪಸ್ ಹೋಗೋ ಥರ ನಾನು ಮಾಡ್ತೀನಿ. ಸರಿ, ಈಗ ನಾನೇನ್ ಮಾಡ್ಬೇಕು? ಸೂಪರ್ ಅಮ್ಮ, ಹೀಗೆ ಮಾಡೋಣ. ಏನಾಗಿರ್ಬೋದು? ನಾನಾಗಿ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀನಿ. ಅಮ್ಮ ಏನಕ್ಕೋ ಕರೆದಿರ್ಬೋದು ಆರಾಧನವ್ರನ್ನ, ಅದಕ್ಕೆ ಕಟ್ ಮಾಡಿ ಹೋಗಿರ್ತಾರೆ. ಅತ್ತೆ ಅತ್ತೆ ಅಂತ ಕರಿಬೇಡ ನನ್ನ. ಹೌದು, ಇಲ್ಲಿ ಅಡಿಗೆ ಮನೇಲಿ ಏನ್ ಮಾಡ್ತಾ ಇದೀಯ ನೀನು? ಅತ್ತೆ, ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡೋಣ ಅಂತ ಬಂದೆ. ಅಷ್ಟರಲ್ಲಿ ರಾಜ್ ಕಾಲ್ ಮಾಡಿದ್ರು. ಅವ್ರ ಹತ್ರ ನಿಮಗೆ ಇಷ್ಟವಾದ ಅಡುಗೆ ಯಾವುದು ಅಂತ ಕೇಳ್ತಾ ಇದ್ದೆ. ಆಹಾ, ತುಂಬಾ ಚೆನ್ನಾಗಿದೆ ನಿನ್ ನಾಟಕ. ನನ್ ಮಗನ್ನ ಮರಳು ಮಾಡಿದ್ದಾಯ್ತು, ನನ್ ಗಂಡನ್ನ ಮರಳು ಮಾಡಿದ್ದಾಯ್ತು. ಈಗ ನನ್ನ ಇಷ್ಟವಾದ ಅಡಿಗೆ ಮಾಡಿ ನನ್ನನ್ನು ಬುಟ್ಟಿಗೆ ಹಾಕೊಳ್ಳೋ ಯೋಚನೆನಾ? ಈಗ ಫೋನಲ್ಲಿ ನೀನ್ ಅದೇ ಅಲ್ವಾ ಹೇಳ್ತಾ ಇದ್ದಿದ್ದು? ಅಯ್ಯೋ ಖಂಡಿತ ಇಲ್ಲ ಅತ್ತೆ, ತಮಾಷೆಗೆ ಹಾಗೆ ಹೇಳ್ತಿದ್ದೆ ಅಷ್ಟೆ. ಮುಚ್ಚು ಬಾಯ್ನ. ಬೆಳಗ್ಗೆ ನಾನೇ ನಿನ್ನ ಅಡಿಗೆ ಮನೆ ಒಳಗೆ ಕಳಿಸ್ದೆ. ಆದ್ರೆ ಈಗ ನೀನ್ ಇದನ್ನೇ ನಿನ್ನೆಲ್ಲ ಕೆಟ್ಟ ಉದ್ದೇಶ ಸಾಧಿಸೋ ವೇದಿಕೆಯಾಗಿ ಮಾಡ್ಕೋಬೇಡ. ಇಷ್ಟಕ್ಕೂ ನಿನಗೆ ನಾನು ಹೇಳಿದ್ನಾ ಅಡಿಗೆ ಮಾಡು ಅಂತ? ನಾನು ನನ್ನ ಮಗನಷ್ಟು ದಡ್ಡಿ ಅಲ್ಲ. ನಿನ್ನ ನಾಟಕನ ನಾನು ನಿಜ ಅಂತ ನಂಬದೂ ಇಲ್ಲ. ನೀನೇನು, ನಿನ್ನ ಉದ್ದೇಶ ಏನು ನನಗೆಲ್ಲ ಚೆನ್ನಾಗಿ ಗೊತ್ತಿದೆ. ಏನ್ ಹೇಳ್ತಿದ್ದೀರಾ ಅತ್ತೆ? ಏನ್ ನನ್ನ ಉದ್ದೇಶ? ಮಳ್ಳಿ ತರ ಆಡ್ಬೇಡ. ನಿನ್ನ ಉದ್ದೇಶ ಈಡೇರಕ್ಕಂತೂ ನಾನ್ ಬಿಡೋದಿಲ್ಲ. ನೀವ್ ಒಳ್ಳೆಯವ್ರ ತರ ಇದ್ದು ಎಲ್ಲರ ಮನ್ಸನ್ನ ಗೆದ್ದು ನೀನ್ ಅನ್ಕೊಂಡಿದ್ದನ್ನ ಸಾಧಿಸ್ಬೋದು ಅಂತಿದ್ರೆ ಅದು ನಿನ್ನ ಭ್ರಮೆ. ಈ ಸಾವಿತ್ರಿ ಮುಂದೆ ನಿನ್ನ ಆಟ ನಡೆಯಲ್ಲ. ಏನ್ ನೋಡ್ತಾ ನಿಂತಿದ್ಯಾ? ನಾನು ಅವತ್ತೇ ಹೇಳಿದ್ದೆ ತಾನೆ, ಈ ಅಡಿಗೆ ಮನೆ ನಂದು. ನಿನಗಿಲ್ಲಿ ಯಾವತ್ತೂ ಜಾಗ ಇಲ್ಲ. ಹೋಗಿಲ್ಲಿಂದ ನಿಂತ್ಕೋ. ಇವತ್ತು ನೀನು ಬರೀ ಅಡಿಗೆ ಮನೆಯಿಂದ ಆಚೆ ಹೋಗ್ತಾ ಇದ್ಯಾ. ಆದಷ್ಟು ಬೇಗ. ಆರಾಧನಾ, ತಲೆ ನೋವ್ತಾ ಇದೆ, ಸ್ವಲ್ಪ ಕಾಫಿ ಮಾಡಿ ಕೊಡ್ತೀಯ ಮಗಳೇ?
ಯಾಕಮ್ಮ ಬೇರೆ ಏನಾದ್ರು ಕೆಲಸ ಇತ್ತಾ ನಿನಗೆ? ಇಲ್ಲ ಇಲ್ಲ ಮಾವ. ಮತ್ತೆ ಕಾಫಿ ಕೇಳದೆ ಸುಮ್ಮನೆ ನಿಂತಿದ್ಯಾ? ಹಾಲಿಲ್ವ ಮನೆಯಲ್ಲಿ? ತರಿಸ್ಕೊಡ್ಲಮ್ಮ? ಬೇಡ ಬೇಡ. ಹಾಗಾದ್ರೆ ಕಾಫಿ ಮಾಡ್ಕೊಂಬ ಹೋಗಮ್ಮ. ಹಾ ತಗೊಳ್ಳಿ ಮಾವ. ಥ್ಯಾಂಕ್ ಯು. ಆಹಾ, ಕಾಫಿ ಫಸ್ಟ್ ಕ್ಲಾಸ್. ಅಮ್ಮು ಹೇಳಿದ್ದೆ ನಿಜ. ನನ್ನ ಗಂಡನ ನೆರಳು ಕಂಡ್ರು ಆಗದೆ ಇದ್ದವಳು ಈಗ ಮಾವ ಮಾವ ಅಂತ ಕುಣಿತಾ ಇದ್ದಾಳೆ. ಅಂದ್ರೆ ಇವಳು ಉದ್ದೇಶನೇ ಬೇರೆ ಇದೆ. ಸೇಡ್ಗೋಸ್ಕರನೇ ಈ ಮನೆಗೆ ಬಂದಿದ್ದಾಳೆ. ನನಗಿದನ್ನೆಲ್ಲ ನೋಡ್ತಿದ್ರೆ ಇನ್ ಮುಂದೆ ಮನೆ ಎಲ್ಲಾ ಜವಾಬ್ದಾರಿನೂ ನಿನ್ಗೆ ಕೊಟ್ಬಿಡ್ಬೇಕು ಅಂತ ನನಗನ್ನಿಸ್ತಾ ಇದೆ. ಮಾವ ನನಗ? ಹೂನಮ್ಮ, ಮುಖ್ಯವಾಗಿ ಅಡುಗೆ ಮನೆ ಜವಾಬ್ದಾರಿನ ನಿನಗೆ ವಹಿಸ್ಬೇಕು. ಯಾಕೆಂದ್ರೆ ಪಾಪ ಸಾವಿತ್ರಿ ನನ್ನ ಕಟ್ಕೊಂಡ್ ದಿವಸದಿಂದ ಇವತ್ತಿನವರೆಗೂ ಅಡುಗೆ ಮನೆಯಲ್ಲೇ ಕಾಲ ಕಳೆದ್ಬಿಟ್ಲು ಅವಳು. ಈಗ ನೀನು ಆ ಜವಾಬ್ದಾರಿ ವಹಿಸ್ಕೊಂಡ್ರೆ ಕನಿಷ್ಠ ಅವಳಿಗೆ ರೆಸ್ಟ್ ಸಿಗುತ್ತೆ, ಹೊಸ ರುಚಿ ಸವಿಯುವಂತ ಯೋಗ ನಮಗೆ ಸಿಗುತ್ತೆ. ಏನಂತೀಮ್ಮ? ಅದು ಮಾವ, ನಾನು ಹೂನಮ್ಮ, ಹೊಟ್ಟೆ ನೆಮ್ಮದಿಯಾಗಿದ್ರೆ ತಾನೇ ಮನುಷ್ಯ ನೆಮ್ಮದಿಯಾಗಿರೋಕೆ ಸಾಧ್ಯ. ಈಗಷ್ಟೇ ಅಡಿಗೆ ಮನೆಗೆ ಬರಬೇಡ ಅಂತ ಹೇಳಿದ್ದೀನಿ, ಮರು ಕ್ಷಣನೇ ನನ್ನಿಂದಾನೇ ಅಡಿಗೆ ಮನೆ ಕಿತ್ಕೋತಾ ಇದ್ಯಾ? ಆರಾಧನಾ, ನಾನು ಶಿವು ಸೇರಿ ಶುರು ಮಾಡಿದ ಫ್ಯಾಕ್ಟ್ರಿ ನೋಡ್ಬೇಕು ಅಂತ ಹೇಳ್ತೀರಮ್ಮ. ಈಗಲೇ ಹೊರಡೋಣ, ನಡಿ ನಡಿಮ್ಮ. ಯಾಕಮ್ಮ, ಯಾಕೆ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಮಾವ. ಇಲ್ಲ, ಏನೋ ಸಮಸ್ಯೆ ಇದೆ. ಹೇಳಮ್ಮ, ಯಾರಾದ್ರೂ ಏನಾದ್ರು ಅಂದ್ರ ನಿನಗೆ? ಇಲ್ಲ ಮಾವ, ನಿಜವಾಗ್ಲೂ ಏನೂ ಸಮಸ್ಯೆ ಇಲ್ಲ. ಮತ್ತೆ ನಿಮ್ಮ ಅಪ್ಪನ ಫ್ಯಾಕ್ಟ್ರಿಗೆ ಹೋಗೋಣ ಅಂದ್ರೆ ನಿನ್ ಮುಖದಲ್ಲಿ ಸಂತೋಷನೇ ಕಾಣ್ತಿಲ್ಲ. ಅದು ಅದು ಸ್ವಲ್ಪ ತಲೆನೋವ್ತಿದೆ ಅಷ್ಟೆ. ಹಾಗಾದ್ರೆ ಇವತ್ತು ಹೋಗೋದು ಬೇಡವಾ? ಇಲ್ಲ ಇಲ್ಲ ಮಾವ, ಹೋಗೋಣ. ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ. ಆಯ್ತು. ರೇವತಕ್ಕ, ರೇವತಕ್ಕ. ಲತಾ, ಇಲ್ಲೇ ಇದ್ದೀನಿ, ಬಾ. ಬಾ ಲತಾ, ಕುತ್ಕೋ. ಪರವಾಗಿಲ್ಲ, ಇದನ್ನ ತಗೊಳ್ಳಿ. ಇದ್ಯಾವ ನಂಬರು? ಅದೇ ಎಲ್ಲಾದ್ರೂ ಕೆಲ್ಸ ಇದ್ರೆ ಹೇಳು ಅಂತ ಅಂದಿದ್ರಲ್ಲ, ಇಲ್ಲಿ ಮನೆ ಕೆಲ್ಸ ಮತ್ತೆ ಅಡುಗೆ ಕೆಲ್ಸಕ್ಕೆ ಜನ ಬೇಕಂತೆ. ನಾಳೆ ಒಂದ್ಸಲ ಫೋನ್ ಮಾಡಿ ಹೋಗಿ ವಿಚಾರಿಸ್ಕೊಂಡ್ ಬನ್ನಿ. ಸಂಬಳದ ಬಗ್ಗೆ ನನಗೆ ಗೊತ್ತಿಲ್ಲ, ನೀವೇ ಅದನ್ನೆಲ್ಲ ಮಾತಾಡ್ಕೊಳ್ಳಿ, ಆಯ್ತಾ? ಲತಾ, ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ನೀನು ಈ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ, ಅಂತ ಮಾತೆಲ್ಲ ಆಡ್ಬೇಡಿ. ನಾನೇನ್ ಮಹಾ ಸಹಾಯ ಮಾಡಿದೆ? ಆರಾಧನಾ ಇಲ್ಲಿದ್ದಾಗ ನಮ್ಗೆಷ್ಟು ಸಹಾಯ ಮಾಡಿಲ್ಲ. ಅವಳ ಋಣನ ತೀರ್ಸಕ್ಕಾಗತ್ತಾ? ಲತಾ, ಆರಾಧನೆಗೆ ನಾನು ಕೆಲಸ ಮಾಡೋ ವಿಚಾರ ಗೊತ್ತಾಗಬಾರ್ದು. ಗೊತ್ತಾದ್ರೆ ಬೇಜಾರು ಮಾಡ್ಕೋತಾಳೆ. ಸರಿ, ಹಾಗೆ ನೀವು ತುಂಬಾ ಕಾಳಜಿಯಿಂದ ಹುಷಾರಾಗಿ ಕೆಲಸ ಮಾಡಬೇಕು. ನಿಮ್ಗೆ ಹಾರ್ಟ್ ಸಮಸ್ಯೆ ಇದೆ, ಅಲ್ಲಿ ತುಂಬಾ ಹೊತ್ತು ನಿಲ್ಲೋದು, ತುಂಬಾ ಭಾರ ಎತ್ತೋದು ಎಲ್ಲ ಮಾಡಬಾರ್ದು. ಇದನ್ನ ಆರಾಧನಾ ನಿಮ್ಗೆ ಅವಾಗವಾಗ ಹೇಳ್ತಾ ಇರ್ತಿದ್ಲಲ್ವಾ? ನಿಮಗೆ ಆಪರೇಷನ್ ಮಾಡಿಸಿ ನಿಮ್ಮನ್ನ ಈ ಮಟ್ಟಕ್ಕೆ ತರೋದಿಕ್ಕೆ ಆ ಹುಡುಗಿ ಎಷ್ಟು ಕಷ್ಟಪಟ್ಟಿದ್ದಾಳೆ, ಅದನ್ನೆಲ್ಲ ಮರಿಬಾರ್ದಕ್ಕ. ಇಲ್ಲ ಲತಾ, ನಾನು ಹುಷಾರಾಗಿರ್ತೀನಿ, ನೀನೇನು ಯೋಚನೆ ಮಾಡಬೇಡ. ಒಂದ್ ಕೆಲಸ ಮಾಡಿ, ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಿಮ್ಮ ಆಪರೇಷನ್ ಬಗ್ಗೆ ಹೇಳ್ಬಿಡಿ, ಆಗ ಏನೂ ಸಮಸ್ಯೆ ಇರಲ್ಲ. ಇಲ್ಲ ಲತಾ, ನಾನು ಅವ್ರಿಗೆ ಮೊದಲೇ ಸಮಸ್ಯೆ ಹೇಳಿದ್ರೆ ಅವ್ರು ನನಗೆ ಕೆಲಸನಾದ್ರೂ ಕೊಡ್ತಾರ? ಬೇಡ ಬೇಡ, ನಾನು ಹುಷಾರಾಗಿ ಕೆಲಸ ಮಾಡ್ತೀನಿ, ಆಮೇಲೆ ದೇವ್ರು ನಡೆಸ್ದಂಗೆ ಆಗುತ್ತೆ. ಸರಿ, ಯಾವುದಕ್ಕೂ ಜೋಪಾನ. ಸರಿ, ನಾಳೆ ಬೆಳಿಗ್ಗೆನೆ ಅವ್ರಿಗೆ ಫೋನ್ ಮಾಡಿ ಹೋಗ್ತೀನಿ. ಸರಿ. ಹಲೋ ರೀ ಮುನಿಯಮ್ಮ, ಯಾಕೆ ಇದಕ್ಕೆ ನಂಗೆ ಫೋನ್ ಕಟ್ ಆಯ್ತು? ಸಾರಿ, ಕೆಲಸ ಮಾಡ್ತಾ ಮಾಡ್ತಾ ಮಾತಾಡ್ತಿದ್ನಲ್ಲ, ಹಾಗಾಗಿ
ಫೋನ್ ಕೆಳಗೆ ಬಿದ್ದು ಸ್ವಿಚ್ ಆಫ್ ಆಗೋಯ್ತು. ಓ, ನಿಜ ಹೇಳ್ತಿದ್ದೀರಾ ಸುಳ್ಳು ಹೇಳ್ತಿದ್ದೀರಾ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ನೀವ್ ನನ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಯಾರೊಬ್ಬನ್ ಜೋರಾಗಿ ಕೂಗ್ದಿರಲ್ವಾ? ಮೇ ಬಿ ಅದು ಅಮ್ಮ ಅನ್ಕೋತೀನಿ. ಆಗ ನಿಮ್ ಫೋನ್ ಆಫ್ ಆಯ್ತು. ನಿಜ ಹೇಳ್ರಿ, ಏನಾಯ್ತು? ಅಯ್ಯೋ ಇಲ್ಲ ರಾಜ್, ಅತ್ತೆ ಏನೋ ಕೆಲಸ ಹೇಳಿದಕ್ಕೆ ಕರೆದ್ರ, ಆ ಗಡಿಬಿಡಿಯಲ್ಲಿ ಫೋನ್ ಬೀಳಿಸ್ಬಿಟ್ಟೆ ಅಷ್ಟೇ. ನಿಜನಾ? ಅಮ್ಮ ಈಗ ಅಷ್ಟೊಂದೆಲ್ಲ ಮಾತಾಡ್ತಾರಾ? ಅದು ನಿಮ್ಮ ಹತ್ರ? ಹಾ ಹೌದು. ನೀವ್ ನಿಜ ಹೇಳ್ತಿದ್ದೀರೋ ಅಥವಾ ನನ್ ಸಮಾಧಾನಕ್ಕೆ ಸುಳ್ಳು ಹೇಳ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಅಕ್ಕ ನನಗೆ ಪ್ರಾಮಿಸ್ ಮಾಡಿದಾಳೆ, ನಾನ್ ವಾಪಸ್ ಬರೋಷ್ಟಲ್ಲಿ ನಿಮ್ಮನ್ನ ಮತ್ತೆ ಅಮ್ಮನ್ನ ಒಂದ್ ಮಾಡಿರ್ತೀನಿ ಅಂತ. ನಾನು ಈಗ ಅದನ್ನೇ ನಂಬ್ಕೊಂಡಿದ್ದೀನಿ. ನೀವು ಬಿಡಿ, ಮನೇಲಿ ಏನೇ ಕಷ್ಟ ಇದ್ರೂ ನೀವು ನನ್ನ ಹತ್ರ ಹಂಚ್ಕೊಳ್ಳಲ್ಲ. ನನಗೆಲ್ಲಿ ಟೆನ್ಷನ್ ಆಗತ್ತೋ ಅಂತ ನೀವು ನಗ್ನಗ್ತಾ ಸುಮ್ಮನೆ ಇರ್ತೀರ. ನಿಮ್ಮ ಆ ಗುಣನೇ ನಂಗೆ ತುಂಬಾ ಇಷ್ಟ ಆಗಿದ್ ಮುನಿಯಮ್ಮ. ಮತ್ತೆ ಇವತ್ತು ಕಾನ್ಫರೆನ್ಸ್ ಇಲ್ವಾ? ರೀ ಮುನಿಯಮ್ಮ, ಇದೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಾನು ಯಾಕೆ ಇಲ್ಲಿರ್ತೀನಿ? ಮುಗಿತಿದ್ದಂಗೆ 1 ಸೆಕೆಂಡ್ ವೇಸ್ಟ್ ಮಾಡಿದೆ. ಏನಿಲ್ಲ ಮುನಿಯಮ್ಮ. ಇಲ್ಲ, ನೀವ್ ನನ್ನನ್ನ ತಪ್ಕೋತೀನಿ ಅಂತ ಹೇಳಿದ್ರಿ. ಹೌದು, ಅದರಲ್ಲೇನು? ನೀವ್ ನನ್ನ ಹೆಂಡ್ತೀರಿ. ಇಷ್ಟು ದಿನ ನಿಮ್ಮನ್ನ ಮಿಸ್ ಮಾಡ್ಕೊಂಡಿದೀನಿ, ಅದಕ್ಕೆ ಬಂದ ತಕ್ಷಣ ಪ್ರೀತಿಯಿಂದ ತಪ್ಕೊಳ್ತೀನಿ. ತಪ್ಪಾ? ಹಲೋ ಹಲೋ ಮುನಿಯಮ್ಮ. ನೋಡಿ, ನೀವ್ ಹೇಗೆಲ್ಲ ಮಾತಾಡಿದ್ರೆ ನನಗಿಷ್ಟ ಆಗಲ್ಲ. ಯಾಕೆ ಇಷ್ಟ ಆಗಲ್ಲ? ನಾನೇನ್ ಬೇರೆ ಯಾರು ನಮ್ಮ ಮುನಿಯಮ್ಮ? ನೀವು ನನ್ನನ್ನ ಗಂಡ ಅಂತ ಒಪ್ಕೊಳಕ್ಕೆ ಇನ್ನು ಎಷ್ಟು ದಿನ ಬೇಕು?